ಮತ್ತೆ ಊರಿಗೆ ಹೊರಟಿದ್ದೀನಿ. ಯಾಕೆ ಅಂದ್ರೆ ಟು ಸೆಲೆಬ್ರೇಟ್ 50-year old ಲಾಂಗ್ ರಿಲೇಶನ್ಶಿಪ್. ಇವಾಗೆಲ್ಲ ಲಾಂಗ್ ರಿಲೇಶನ್ಶಿಪ್ ಅಂದ್ರೆ 6 years ಬರೋ, ಅದಕ್ಕೆ ದೇ ವಿಲ್ ಬಿ ಕನ್ಫ್ಯೂಸ್ಡ್. ಏನಿರ್ಬೋದು 50 years ಅಂದರೆ ಸುಮ್ಮನೆನಾ? ಈಗಿನ ಕಾಲದಲ್ಲಿ ಮದುವೆ ಆಗಿ 6-8 ವರ್ಷ ಅಷ್ಟರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಆರ್ ಕಾನ್ವರ್ಸೇಷನ್ಸ್ ಇಲ್ಲದೆ ಡಿವೋರ್ಸ್, ರೀಮ್ಯಾರೇಜಸ್ ಇದೆಲ್ಲ ನೋಡುವಾಗ ನಾನು ನನ್ನ ತಾತ ಅಮ್ಮಮ್ಮನ 50ನೇ ಆ್ಯನಿವರ್ಸರಿ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಈ ದಿನವನ್ನು ಇನ್ನೂ ಸ್ಪೆಷಲ್ ಆಗಿ ಮಾಡೋದಕ್ಕೋಸ್ಕರ ನಮ್ಮೂರು ಕುದೂರಲ್ಲಿರುವ ಕುದೂರಮ್ಮನ ದೇವಸ್ಥಾನಕ್ಕೆ ಹೋಗಿ ಸೀರೆ, ಹೂವು, ಹಣ್ಣು ಎಲ್ಲ ಕೊಟ್ಟು ಅಲಂಕಾರ ಮಾಡಿಸಿ ಪೂಜೆ ಮಾಡಿಸಿದ್ರು. ಚಂದ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ನೋಡ್ತೀನಿ, ನಮ್ಮ ಮನೆ ಪಕ್ಕ ಇದ್ದಿದ್ದು ಪುಟ್ಟ ಪೆಟ್ಟಿ ಅಂಗಡಿ ಹತ್ರ ಇದ್ದಿದ್ದು ಈ ಪುಟಾಣಿ ಬೆಕ್ಕಿನ ಮರಿ. ನಾನು ಎಲ್ಲಿ ಹೋದರೂ ಅಷ್ಟೇ ನನಗೆ ಒಂದಲ್ಲ ಒಂದು ಬೆಕ್ಕಿನ ಮರಿ ಕಾಣಿಸುತ್ತೆ. ನನ್ನ ಈ ಹುಟ್ಟುಹಬ್ಬದ ಆಚರಣೆ ಹುಟ್ಟುಹಬ್ಬ ಅಲ್ಲ ತಾತ. ತಾತ ಮದುವೆ ಆಗಿದ್ದ ಏಜ್, ತಾತ ಮದುವೆ ಆಗಿದ್ದ ವರ್ಷ, ಹಾಗೆ ಇವತ್ತಿನ ವರ್ಷ ಎಲ್ಲನೂ ಕೋಇನ್ಸೈಡ್ ಆಗ್ತಾ ಇತ್ತು. ಸೊ ಐ ಥಾಟ್ ಇಟ್ ವಾಸ್ ವೇ ಟು ಸ್ಪೆಷಲ್. ಆಲ್ರೆಡಿ ಸ್ಪೆಷಲ್ ದಿನ ಇನ್ನೂ ಸ್ಪೆಷಲ್ ಆಯ್ತಲ್ಲ ಅನ್ನೋ ಖುಷಿಗೆ ನಾನು ಅವ್ರ ಹತ್ರ ಒಂದು ಡೈಲಾಗ್ ಹೇಳಿಸ್ತಾ ಇದ್ದೆ, ಅಂದರೆ ಒಂದು ಲೈನ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿಸ್ತಾ ಇದ್ದೆ. ಆದರೆ ತಾತ ಎಷ್ಟು ಟ್ರೈ ಮಾಡಿದ್ರು ಆಗಲಿಲ್ಲ. ಆದರೂ ಇರಲಿ, ಪರವಾಗಿಲ್ಲ. ಒಂದು ಕಾಲದಲ್ಲಿ ತಾತ ಭಾಷಣ ಕೊಡೋಕ್ಕೆ ಶುರು ಮಾಡಿದರೆ ನಿಲ್ಲಿಸ್ತಾನೆ ಇರಲಿಲ್ಲ. ಅದಕ್ಕೆ ಅವ್ರನ್ನ ಭಾಷಣದ ತಾತ ಅಂತ ನಾನು ತುಂಬ ಪುಟ್ಟೋಳಿದ್ದ ಕರಿತಾ ಇದ್ದೆ. ಆದರೆ ಈಗ ಅವ್ರಿಗೆ ವಯಸ್ಸಾಯ್ತಲ್ಲ, ಸೊ ನಾವೇನು ಕೇಳಿದ್ವು ಅದನ್ನು ಅವ್ರು ಗ್ರ್ಯಾಬ್ ಮಾಡಿ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. 1970 ದಿವಸ ನನ್ನ ತಂದೆ ತಾಯಿಗ 50ನೇ ಮದುವೆಯ ವಾರ್ಷಿಕೋತ್ಸವ. ವಿಶೇಷ ಏನಪ್ಪಾ ಅಂತಂದ್ರೆ ಇದರಲ್ಲಿ ಎಲ್ಲಾ ಸಂಖ್ಯೆಗಳನ್ನು ಕಳೆದು ಕೂಡಿ ಭಾಗಾಕಾರ ಮಾಡಿ ಏನೇ ಮಾಡುವಾಗ 6 6 6 6 ಅಂತ ಬರುತ್ತೆ. ಒಂದೇನಪ್ಪಾ ಅಂತ ಹೇಳಿದ್ರೆ 1949 ಇಸ್ವಿಯಲ್ಲಿ ಹುಟ್ಟಿದಂಥವ್ರು. ಇವರು ಮದುವೆ ಆಗಿದಂತಹ ವಯಸ್ಸು 26ನೇ ವಯಸ್ಸಲ್ಲಿ ಮದುವೆ ಆಯ್ತು. ಆ ವಯಸ್ಸಾಗಿದ್ದಂತಹ ಆ ಇಸ್ವಿ ಬಂದು 1976 ನಮ್ಮ ತಂದೆಯವ್ರದ್ದು. 1976ರಲ್ಲಿ ಮದುವೆ ಆದಂಥದ್ದು, ವಯಸ್ಸು 26, ಫೆಬ್ರವರಿ 6 ಇವರ ಮದುವೆ ದಿನಾಂಕ, ವಿವಾಹ ಆದಂಥ ದಿನಾಂಕ. ಆದರೆ ಇವತ್ತಿಗೆ 50 ವರ್ಷಗಳ ಸುಗಮವಾಗಿ ನಡೆಸ್ಕೊಂಡ್ಬಂದಿರತಕ್ಕಂಥ ಈ ವಾರ್ಷಿಕೋತ್ಸವದ ದಿನದ ಇವತ್ತಿನ ಈ ಇಸ್ವಿ ಏನಿದೆಯಲ್ಲ 2026. ಈ 2026ನೇ ಇಸ್ವಿಯಲ್ಲಿ ಈಗಿರ್ತಕ್ಕಂಥ ವಯಸ್ಸು ಬಂದು 76. ಈ 76 ವಯಸ್ಸುಗಳಲ್ಲಿ ಇವರಿಗೆ 76, ನಮ್ಮ ತಾಯಿಯವರಿಗೆ 71. ಇದರಲ್ಲಿ ಈ 50 ವರ್ಷಗಳ ಈ ಒಂದು ಪಯಣದಲ್ಲಿ 6 ಗುಣಗಳಿರ್ತಕ್ಕಂತಹ ನಮ್ಮ ತಾಯಿಯನ್ನು ವರೆಸಿ ಮದುವೆ ಆಗಿ ಇವತ್ತಿಗೆ ಸಕ್ಸಸ್ಫುಲಿ 50 ವರ್ಷಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಆ 6 ಗುಣಗಳು ಏನು ಅಂತ ಹೇಳಿ ಇವಾಗ ನಮ್ಮ ತಂದೆಯವರು ನಮ್ಮ ತಾಯಿ 6 ಗುಣಗಳನ್ನು ಹೇಳಬೇಕು. ನನ್ನ ಹೆಂಡತಿಯಾದಂಥ ಇಂದುಮತಿ ಈ 6 ಗುಣ ಯಾವುದು ಅಂತ ಕೇಳೋದಾದ್ರೆ, ಕಾರ್ಯೇಷು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ವೇಶ್ಯೆ, ಕ್ಷಮಯ ದರಿದ್ರಿ. ಈ 6 ಗುಣಗಳನ್ನು ಹೊಂದವ್ರೆ. ಇದರ ಅರ್ಥ ಎಲ್ಲರಿಗೂ ಗೊತ್ತು ಅಂತ ನಾನು ಅನ್ಕೊಂತೀನಿ. ಈ 6 ಗುಣ ಹೊಂದಿರುವಂಥ ನನ್ನ ಪತ್ನಿ ಜೊತೆಯಲ್ಲಿ ನಾನು ಇದುವರೆಗೂ ಎಲ್ಲ ರೀತಿಯ ಹೊಂದಾಣಿಕೆಯ ಈ ಸಂಸಾರವನ್ನು ಈ 50 ವರ್ಷದಲ್ಲಿ ಬಂದು ತಲುಪಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳಾದಿಯಾಗಿ ಇವತ್ತು ಒಂದು ದೇವರ ಸನ್ನಿಧಿನಲ್ಲಿ ಬಂದು ಒಂದು ದೇವರ ಸೇವೆಯನ್ನು ಮಾಡಿ ನಾನು ಹರ್ಷನಾಗಿದ್ದೇನೆ.
ನನ್ನ ಲೈಫಲ್ಲಿ ತಾತ ಅಮ್ಮಮ್ಮ ಒಂದು ಸ್ಟ್ಯಾಂಡರ್ಡ್ ಅನ್ನೋದನ್ನು ಸೆಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಒಂದು ಕಾಲದಲ್ಲಿ ಇವರಿಬ್ಬರಿಗೆ ಜೀವನ ಮಾಡೋಕ್ಕೆ ದುಡ್ಡು ಇರಲಿಲ್ಲ, ಇನ್ಫ್ಯಾಕ್ಟ್ ಇರೋಕ್ಕೆ ಮನೆ ಕೂಡ ಇರಲಿಲ್ಲ. ಅಂಥ ಕಾಲದಲ್ಲೂ ಒಬ್ರಿಗೊಬ್ರು ಜೊತೆಗಿದ್ದು ಅರ್ಥ ಮಾಡಿಕೊಂಡು ಇಷ್ಟು ದೂರ ಬಂದಿರೋದು ಇಟ್ಸ್ ರಿಯಲಿ ಅ ಗ್ರೇಟ್ ಥಿಂಗ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಿನ ಜನ್ರೇಷನಲ್ಲಿ ಅಟೆನ್ಷನ್ ಸ್ಪ್ಯಾನ್ ಎಷ್ಟು ಕಮ್ಮಿ ಇದೆಯೋ ಹಾಗೆ ಅಟ್ರಾಕ್ಷನ್ ಸ್ಪ್ಯಾನ್ ಅನ್ನೋದು ತುಂಬಾ ಕಮ್ಮಿ ಇದೆ. People don't get bored of other people, they just get bored of consistency. Chaos ಅಂದರೆ ಗೊಂದಲಗಳು. ಸ್ಥಿರತೆಗಿಂತ ಗೊಂದಲಗಳು ತುಂಬ ಎಕ್ಸೈಟಿಂಗ್ ಅನಿಸುತ್ತೆ. ಸ್ಯಾಡ್ಲಿ ಇದು ಹಾರ್ಶ್ ರಿಯಾಲಿಟಿ. ಆದರೆ ನನ್ನ ಪರ್ಸ್ಪೆಕ್ಟಿವ್ ಏನಂದರೆ, ತಾತ ಅಮ್ಮಮ್ಮ ಇದ್ದಿದ್ದು ಓಲ್ಡ್ ಜನ್ರೇಷನ್, ಇವರಾದ್ಮೇಲೆ ಬಂದಿದ್ದು ಮಿಲೇನಿಯಲ್ಸ್. ದೇ ಟ್ರೈ ಟು ಮೇಕ್ ಅ ಲಾಡ್ ಆಫ್ ಚೇಂಜಸ್. ಆ್ಯಂಡ್ ಮಿಲೇನಿಯಲ್ಸ್ ಆದಮೇಲೆ ಬಂದಿದ್ದು ಜೆನ್ಸಿ ಅಂದರೆ ನಾವು. ಜೆನ್ಸಿ ಈಸ್ ಕ್ವೆಶ್ಚನಿಂಗ್ ಎವ್ರಿಥಿಂಗ್. ಇನ್ಫ್ಯಾಕ್ಟ್ ಜೆನ್ಸಿ ಹ್ಯಾಸ್ ಸ್ಟಾರ್ಟೆಡ್ ಟು ಲೈಕ್ ದ ಓಲ್ಡ್ ಸ್ಕೂಲ್ ವೇಸ್. ಅಂದರೆ ಈಗಿನ ದಿನಗಳಲ್ಲಿ ಬ್ಲೈಂಡ್ ಸ್ಯಾಕ್ರಿಫೈಸ್ನ ಯಾರೂ ಮಾಡೋದಿಲ್ಲ, ಹಾಗೆ ಅರ್ಥವಿಲ್ಲದ ಕನೆಕ್ಷನ್ಗೂ ಯಾರೂ ರೆಡಿ ಇಲ್ಲ. ಓಲ್ಡರ್ ಜನ್ರೇಷನಲ್ಲಿ ಕಂಫರ್ಟ್ ಇಲ್ಲ ಅಂದರೂ, ನೆಮ್ಮದಿ ಇಲ್ಲ ಅಂದರೂ ಕಮಿಟ್ಮೆಂಟಿಗೆ ವ್ಯಾಲ್ಯೂ ಕೊಡ್ತಾಯಿದ್ರು. ಮಿಲೇನಿಯಲ್ಸ್ ಫ್ರೀಡಮ್ ಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದಕ್ಕೆ ವ್ಯಾಲ್ಯೂ ಕೊಡ್ತಾಯಿದ್ರು. ಆದರೆ ಜೆನ್ಸಿ ಈಸ್ ಟ್ರೈಯಿಂಗ್ ಟು ಬ್ಯಾಲೆನ್ಸ್ ಬೋತ್ ಸೆಲ್ಫ್ ರೆಸ್ಪೆಕ್ಟ್ ವಿತ್ ಸ್ಟೆಬಿಲಿಟಿ. ಇದು ನನ್ನ ಪರ್ಸ್ಪೆಕ್ಟಿವ್ ಆಗಿತ್ತು. ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನು ಗೂಡಿನಂತೆ ನಮ್ಮಿ ಮನೆಯು ಕೂಡಿ ಬಾಳುತ್ತಿರುವ ದೇವರ ಗುಡಿಯು, ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು, ಬಾಳು ರಥವ ಸಾಗಿಸಲು ಜೊತೆಗೆ ದುಡಿವೆನು. ಓಕೆ, ಸ್ಪೆಷಲ್ ದಿನ ಅಲ್ವಾ, ಸೊ ಮೊಮೆಂಟ್ ಸ್ವಲ್ಪ ಎಮೋಷ್ನಲ್ ಆಯಿತು. ಇದೆಲ್ಲ ಮುಗಿಸ್ಕೊಂಡು ತುಂಬ ಖುಷಿಯಿಂದ ನಾವು ಮನೆಗೆ ವಾಪಸ್ ಹೊರಟ್ವಿ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ನಿಮಗೆಲ್ಲರಿಗೂ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋವರೆಗೂ ಬಾಯ್.